ಕ್ವಾರ್ಟರ್ಲಿ ಟೆಸ್ಟ್ 1ಗೆ 7 ಡೇಸ್ ಉಳಿದಿದೆ. ನಾನು ಹೆಚ್ಚಿನ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ. ಸಿಂಪಲ್ 3 ಸ್ಟೆಪ್ಸ್ಗಳಲ್ಲಿ ಏನು ಮಾಡಬೇಕು ಅಂತ ಹೇಳ್ತೇನೆ. ಈ ಸ್ಟೆಪ್ಸ್ಗಳನ್ನ ನೀವು 7 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಡೆಫಿನೆಟ್ಲಿ ಗುಡ್ ರಿಸಲ್ಟ್ಸ್ ಬಂದೇ ಬರುತ್ತೆ. ಅದರ ಗ್ಯಾರಂಟಿಯನ್ನು ನಾನು ಕೊಡ್ತೇನೆ. ಹಾಗಾದರೆ ಆ ಸ್ಟೆಪ್ಸ್ಗಳು ಯಾವುದು? ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದೆ ಒಂದು ಸಬ್ಜೆಕ್ಟನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ ತೊಗೊಳ್ಳೋಣ? ಅಕೌಂಟೆನ್ಸಿ ಅಂತ ತೊಗೊಳ್ಳೋಣ. ಸಬ್ಜೆಕ್ಟನ್ನು ತೆಗೆದುಕೊಂಡ್ಮೇಲೆ ನಿಮ್ಮ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಿಗೆ ಯಾವ್ಯಾವ ಚಾಪ್ಟರ್ ಇದೆ ಅಂತ ನೋಟ್ ಡೌನ್ ಮಾಡ್ಕೊಳ್ಳಿ. ಚಾಪ್ಟರ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಅದ್ರ ಮುಂದೆ ನೋಟ್ಸ್, PYQs ಮತ್ತೆ ಟೆಕ್ಸ್ಟ್ ಬುಕ್ ಎಕ್ಸಸೈಸ್. ಸರ್ ಕ್ವಶನ್ ಬ್ಯಾಂಕು ಅಂತೀರಾ. ಓಕೆ, ಇಲ್ಲಿ ಕ್ವಶನ್ ಬ್ಯಾಂಕ್ ಅಂತ ಹಾಕ್ಬಿಡ್ತೇನೆ. ಪ್ರತಿಯೊಂದು ಚಾಪ್ಟರ್ಸ್ಗೂ ನೀವು ನೋಟ್ಸ್ಗಳನ್ನ, PYQsಗಳನ್ನ, ಟೆಕ್ಸ್ಟ್ ಬುಕ್ ಎಕ್ಸಸೈಸಸ್ಗಳನ್ನ ಮಾಡಿದ್ದೀರೋ ಇಲ್ವೋ ಟಿಕ್ ಮಾರ್ಕ್ ಹಾಕ್ತಾ ಹೋಗಿ. ಇಷ್ಟೇ ಫಸ್ಟ್ ಸ್ಟೆಪ್. ಏನು ಮಾಡಬೇಕು? ನಮ್ದು ಏನೇನು ಪೆಂಡಿಂಗ್ ಇದೆ ನೋಡ್ಕೊಳ್ಬೇಕು. ಇದೇ ರೀತಿ ಎಲ್ಲ ಸಬ್ಜೆಕ್ಟಿಗೆ ಮಾಡ್ಕೊಳ್ಳಿ. ಇದೊಂದು 20 ಮಿನಿಟ್ಸ್ ಟೈಮ್ ತೆಗೆದುಕೊಳ್ಳುತ್ತೆ, ಬಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಫಸ್ಟ್ ಸ್ಟೆಪ್ ಸೆಲ್ಫ್ ರಿಯಾಲಿಟಿ ಚೆಕ್, ಎಲ್ಲಿದ್ದೇವೆ. ಸೆಕೆಂಡು, ಫಾರ್ ಎಕ್ಸಾಂಪಲ್ ಎಲ್ಲ ಕೂಡಿಸಿ ನಮ್ಮ ಹತ್ರ ಎಷ್ಟೊಂದು ಚಾಪ್ಟರ್ಸ್ಗಳಿವೆ ಅಂದ್ಕೊಳ್ಳೋಣ. ಆ ಚಾಪ್ಟರ್ಸ್ಗಳಲ್ಲಿ ಯಾವುದು ಇಂಪಾರ್ಟೆಂಟು ಮಾರ್ಕ್ಸ್ ವೈಸ್, ಹಾಗೆ ನಿಮ್ಗೆ ಡಿಫಿಕಲ್ಟು ಇರಬಹುದು. ಯಾಕಂದರೆ ಯೂಶ್ವಲಿ ಯಾವ ಡಿಫಿಕಲ್ಟ್ ಇರುತ್ತೋ ಅದು ಹೆಚ್ಚಿನ ಮಾರ್ಕ್ಸಿಗೂ ಸಹ ಬರುತ್ತೆ. ಹೀಗಾಗಿ ಈ ಚಾಪ್ಟರ್ಸ್ಗಳನ್ನ ಸಿಲೆಕ್ಟ್ ಮಾಡಿ ಅದರ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೆಪ್ಪು. ಬಹಳಷ್ಟು ಮಕ್ಕಳು ಏನು ಮಾಡ್ತಾರೆ, ಡಿಫಿಕಲ್ಟ್ ಇದೆ ಲಾಸ್ಟಲ್ಲಿ ಮಾಡ್ತೇನೆ ಅಂತ ಕೂತ್ಕೊಳ್ತಾರೆ. ಟೈಮ್ ಇರಲ್ಲ, ಸ್ಟ್ರೆಸ್ ಆಗುತ್ತೆ, ಪ್ಯಾನಿಕ್ ಆಗುತ್ತೆ, ಎಕ್ಸಾಮ್ದಲ್ಲೂ ಅದು ಕಾಣಿಸುತ್ತೆ. ಹಾಗಾಗೋದು ಬೇಡ. ಸೊ ಸ್ಟಾರ್ಟಿಂಗಲ್ಲೇ ಇಂಪಾರ್ಟೆಂಟು ಮೋಸ್ಟ್ ಡಿಫಿಕಲ್ಟ್ ಇರುವಂತಹ ಚಾಪ್ಟರ್ಸ್ಗಳನ್ನ ಸಿಲೆಕ್ಟ್ ಮಾಡಿ. ಸಿಲೆಕ್ಟ್ ಮಾಡಿದ ನಂತರ ಏನು ಮಾಡ್ತೀರಾ? ಈ 3 ಟಿಕ್ ಮಾಡುವಂಥ ಪ್ರಯತ್ನವನ್ನು ಪಡ್ತೀರಾ. ಓಕೆ, ಇಲ್ಲಿ ತನಕ ಗೊತ್ತಾಗ್ತಾ ಇದೆ? ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ಪ್ರೆಷರ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಂದರೆ 32 ಹಲ್ಲುಗಳನ್ನ ಜಗತ್ತಿಗೆ ತೋರಿಸಿ. ಯಾಕಂದರೆ ಅದೆಷ್ಟೋ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ನಾನು ಅದೆಷ್ಟೋ ಬಾರಿ ಇದನ್ನು ಅಪ್ಲೈ ಮಾಡ್ತೇನೆ. ನಾವು ಖುಷಿಯಾಗಿ ಕಲಿತಾ ಈ ಕ್ವಾರ್ಟರ್ಲಿ ಟೆಸ್ಟ್ 1 ಎಕ್ಸಾಮನ್ನು ಮುಗಿಸ್ಬೇಕು. ಟೆನ್ಷನ್ ತೊಗೊಂಡು ಎಕ್ಸಾಮಲ್ಲೂ ಟೆನ್ಷನ್ ತೊಗೊಂಡು ಏನೂ ಆಗೋದು ಬೇಡ. ಸೀರಿಯಸ್ ಆಗಬೇಕು, ಬಟ್ ಟೆನ್ಷನ್ನು ಸ್ಟ್ರೆಸ್ಸನ್ನು ಆದಷ್ಟು ಮಿನಿಮಲ್ ಮಾಡಬೇಕು. ಈ 2 ಸ್ಟೆಪ್ಸ್ಗಳನ್ನ ಆದಮೇಲೆ ರಿವಿಷನ್. ಡಿಫಿಕಲ್ಟ್ ಆದಮೇಲೆ ನೀವು ಡೆಫಿನೆಟ್ಲಿ ಈಸಿ ಚಾಪ್ಟರ್ಸ್ಗಳನ್ನ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಲಾಸ್ಟ್ ಮೂಮೆಂಟಲ್ಲಿ ನೀವು ರಿವಿಷನ್ ಅಷ್ಟೇ ಮಾಡಬೇಕು. ಸೊ ನೀವು ಮಾಡಿರುವಂಥ ನೋಟ್ಸ್ ಇರ್ಬೋದು, ಫಾರ್ಮುಲಾಸ್ಗಳ ಶೀಟ್ಸ್ ಇರ್ಬೋದು, ಅಥವಾ ಕೀವರ್ಡ್ಸ್ಗಳ ಲೀಸ್ಟ್ ಇರ್ಬೋದು, ಇವೆಲ್ಲವನ್ನು ಎಕ್ಸಾಮ್ನ ಹಿಂದಿನ ದಿನ ಓದ್ಕೊಂಡು ಹೋಗ್ತೀರಾ. ಈ 3rd ಸ್ಟೆಪ್ಪನ್ನು ಮಾಡಿದ್ರೆ ನೀವು ಎಕ್ಸಾಮಿಗೆ ಪರ್ಫೆಕ್ಟಾಗಿ ತಯಾರಾಗಿದ್ದೀರಾ. ಈ 3 ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ತೇನೆ ಅನ್ನೋರು ಎಸ್ ಸರ್ ಅಂತ ಕಮೆಂಟಲ್ಲಿ ಹಾಕಿ. ನನಗೂ ಸಹ ಖುಷಿ ಆಗುತ್ತೆ ನೀವು ಕಮೆಂಟ್ಸ್ಗಳಲ್ಲಿ ಹಾಕಿದ್ರೆ. ಯಾಕಂದರೆ ಆ್ಯಸ್ ಅ ಟೀಚರ್ ನಾನು ನಿಮ್ಮನ್ನು ಮುಖಾಮುಖಿಯಾಗಿ ನೋಡ್ತಾ ಇಲ್ಲ, ಬಟ್ ಇಲ್ಲೇ ಮುಖಾಂತರ ಆದರೂ ನಿಮ್ಮ ಕಮೆಂಟ್ಸ್ಗಳನ್ನ ಓದ್ತೇನೆ. ಅದೇ ನನಗೆ ಬಹಳಷ್ಟು ಖುಷಿಯನ್ನು ನೀಡುತ್ತೆ. ಹಾಗಾದರೆ ನಮ್ಮ ಪರೀಕ್ಷೆ PUC ಕಾಮರ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ 1 ಎಕ್ಸಾಮ್ಗೋಸ್ಕರ ನಾವು ನಿಮ್ಮ ಜೊತೆಗೆ ಪ್ರತಿ ಸ್ಟೆಪ್ಪಲ್ಲೂ ಇದ್ದೇವೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.